ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಎಕ್ಸಂಬಾದಲ್ಲಿರೋ ಒಂದು ಬೇಕ್ರಿ ಯೂನಿಟ್ಗೆ ಹೋಗಿದ್ವಿ. ಅಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ಮಾಡ್ತಾಯಿದ್ರು. ಇದು ಖಾರಿ ಅಂತೀವಲ್ಲ, ಆ ಥರ ಖಾರಿ ಮಾಡೋಕ್ಕೆ ಒಂದು ಯೂನಿಟ್ ಇತ್ತು. ಅದನ್ನು ಈ ಟ್ರೇನಲ್ಲಿ ತೊಗೊಂಡು ಇದರೊಳಗಡೆ ಇಡ್ತಾಯಿದ್ರು. ಇದು ಫುಲ್ ಬಿಸಿಯಾಗಿ ಇರ್ತಾಯಿತ್ತು. ಇದರೊಳಗಡೆ ಇಟ್ಟರೆ ಅದು ಟೆಂಪ್ರೇಚರ್ ಸೆಟ್ ಮಾಡಿ ಇಟ್ಟರೆ ಅದು ಒಳಗಡೆ ರೊಟೇಟ್ ಆಗುತ್ತೆ. ರೊಟೇಟ್ ಆಗಿ ಅದು ಫುಲ್ ಪಫ್ ಥರ ಉಬ್ಬಿ ಬರುತ್ತೆ. ಇದೆಲ್ಲ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿದೆ ಅಲ್ಲ, ಇದು ಇನ್ನೂ ಹಸಿ ಹಿಟ್ಟಿದೆ. ಇವ್ರು ತರ್ತಾ ಇದ್ದಾರಲ್ಲ, ಇದನ್ನು ತೊಗೊಂಡು ಬಂದು ಅದರೊಳಗಡೆ ಇಡ್ತಾರೆ. ಇದನ್ನು ತಯಾರು ಮಾಡಬೇಕಾದ್ರೆ AC ರೂಮಲ್ಲಿ ತಯಾರು ಮಾಡ್ತಾರೆ. ಅದು ಆಮೇಲೆ ವಿಡಿಯೋ ಮಾಡಿದ್ದೀನಿ, ಇದರೊಳಗಡೆ ಮುಂದೆ ಬರುತ್ತೆ. ಇಲ್ಲಿ ನೋಡಿ, ಇದನ್ನೆಲ್ಲ ತಯಾರು ಮಾಡಿ ಈ ಟ್ರೇಗಳನ್ನ ಇದರೊಳಗಡೆ ಪ್ಲೇಸ್ ಮಾಡಿರ್ತಾರೆ. ಇದನ್ನು ಅದರೊಳಗಡೆ ಇಡ್ತಾರೆ. ಇಟ್ಟು ಆ ಥರ ಎಲ್ಲ ಟೆಂಪ್ರೇಚರ್ ಸೆಟ್ ಮಾಡಿದ್ಮೇಲೆ ಈ ಥರ ಪಫ್ ಆಗುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನಮಗೆಲ್ರಿಗೂ ತಿನ್ನೋಕ್ಕೂ ಒಂದೊಂದು ಕೊಟ್ಟರು. ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದರು. ನೋಡೋಕ್ಕೆ ಅವ್ರಿಗೂ ಎಲ್ಲ ತಿನ್ನೋಕ್ಕೆಲ್ಲ ಕೊಡ್ತಾಯಿದ್ರು ಒಂದೊಂದಾಗಿ. ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಒಳಗಡೆ ಈ ಥರ ರೊಟೇಟ್ ಆಗುತ್ತೆ ಮತ್ತು ಟೆಂಪ್ರೇಚರಲ್ಲಿ ಸೆಟ್ ಮಾಡಿಬಿಟ್ರೆ ಈ ಥರ ಇದೆಲ್ಲ ಪಫ್ ಆಗಿ ಬರುತ್ತೆ. ಖಾರಿ ಅಂತೀವಿ ಈ ಸೈಡ್ ಇದಕ್ಕೆ. ನೋಡಿ ಈ ಥರ. ಇದು ಪಾವು, ಇದು ವಡಾಪಾವ್ ಮಾಡೋ ಪಾವು. ವಡಾಪಾವ್ ಮಾಡೋ ಪಾವು ಬೇರೆ ಇದೆ, ಮತ್ತು ಪಾವ್ ಭಾಜಿ ಮಾಡೋ ಪಾವು ಬೇರೆ ಇದೆ. ಎಷ್ಟು ಸಾಫ್ಟ್ ಇದೆ ಅಂತ ಮಕ್ಕಳೆಲ್ಲ ಮುಟ್ತಾಯಿದ್ರು. ಮುಟ್ಟಬಾರ್ದು ಅಂದಿದ್ದಕ್ಕೆ ಅದನ್ನೇ ತೊಗೊಂಡು ಹೋಗೋಣ ಅಂದರು. ಇಲ್ಲಿ ನೋಡಿ, ಇಲ್ಲಿ ಟೋಸ್ಟ್ ಮಾಡ್ತಾಯಿದ್ದಾರೆ. ಅದು ಖಾರಿ ಎಲ್ಲ ಮಾಡಿದ್ಮೇಲೆ ಇಲ್ಲಿ ಪ್ಯಾಕ್ ಮಾಡ್ತಾಯಿದ್ರು ಅವ್ರದ್ದೇ ಹೆಸರಲ್ಲಿ. ಭಾರತಿ ಅಂತ ಅವ್ರ ತಾಯಿ ಹೆಸರು ಅದು. ಅದೇ ಹೆಸರಲ್ಲಿ ಅವರು ಪ್ಯಾಕ್ ಮಾಡಿ ನಮಗೆ ಒಂದು ಓಪನ್ ಮಾಡಿ ತಿನ್ನೋಕ್ಕೆ ಕೊಟ್ಟರು. ಇಷ್ಟು ಚೆನ್ನಾಗಿತ್ತು. ನಾವು ದುಡ್ಡು ಕೊಟ್ಟು ತಿಂತೀವಿ, ಆವಾಗ ಈ ಥರ ಫೀಲೇ ಇರಲಿಲ್ಲ. ನಾನು ಅದೇ ಹೇಳಿದೆ, ಬೇಕಾದರೆ ಇಲ್ಲೇ ಹೋಗಿ ತೊಗೊಂಡು ಬರೋಣ ನೆಕ್ಸ್ಟ್ ಟೈಮ್ ಅಂತ. ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಇಲ್ಲಿ ನೋಡಿ, ಎಲ್ರಿಗೂ ಒಂದೊಂದು ತಿನ್ನೋಕ್ಕೆ ಕೊಟ್ಟರು. ಇದು ಇನ್ನೊಂದು ಯೂನಿಟು. ಇಲ್ಲಿ ಬ್ರೆಡ್ ಮಾಡ್ತಾಯಿದ್ರು. ಫುಲ್ಲು ಕ್ಲೀನಾಗಿ ಹೈಜಿನಿಕ್ಕಾಗಿ ಮಾಡ್ತಾಯಿದ್ರು. ಎಲ್ಲರೂ ತಲೆಗೆ ಕ್ಯಾಪ್ ಹಾಕ್ಕೊಂಡಿದ್ರು. ಯಾರೂ ಸ್ಲಿಪ್ಪರ್ಸ್ ಹಾಕ್ಕೊಂಡು ಒಳಗಡೆ ಬರಲ್ಲ. ನಾವು ಎಲ್ಲರೂ ಸ್ಲಿಪ್ಪರ್ಸ್ ಹೊರಗಡೆ ಇಟ್ಟಿದ್ವಿ. ಇಲ್ಲಿ ನೋಡಿ, ಎಲ್ಲ ಚೆನ್ನಾಗಿ ಪ್ಯಾಕ್ ಮಾಡಿ ಇಡ್ತಾಯಿದ್ರು. ಇಲ್ಲಿ ನೋಡಿ, ಹಿಟ್ಟು ಮಿಕ್ಸ್ ಮಾಡೋಕ್ಕೂ ಒಂದು ಮಷಿನ್ ಇದೆ. ಮುಂಚೆ ನಾವು ಚಿಕ್ಕವರಿದ್ದಾಗ ಕಾಲಲ್ಲಿ ಹಿಟ್ಟೆಲ್ಲ ತೊಳಿತಾರೆ, ಅದನ್ನು ಬ್ರೆಡ್ ತಿನ್ನಬಾರ್ದು ಅಂತ ಹೇಳ್ತಾಯಿದ್ರು. ಇಲ್ಲಿ ನೋಡಿ ಎಷ್ಟು ಕ್ಲೀನಾಗಿ ಎಲ್ಲ ಹಿಟ್ಟು ತಾನಾಗಲೇ ನೀರು ಮಾಡ್ಕೊಳ್ತಾ ಇದೆ. ಇದೇ ಹಿಟ್ಟಿಂದ ಅವರು ಬ್ರೆಡ್ ಇಲ್ಲಿ ನೋಡಿ, ಅದು AC ಯೂನಿಟ್ ಅಂತ ಹೇಳಿದ್ನಲ್ಲ, ಅದು ಇಲ್ಲಿದೆ. ಅದು ಖಾರಿ ಮಾಡಬೇಕಾದ್ರೆ ಅದು ಹಿಟ್ಟೆಲ್ಲ AC ಯೂನಿಟಲ್ಲಿ ತಯಾರು ಮಾಡ್ತಾರೆ. ಈ ಥರ ಒಂದು ಸ್ವಲ್ಪ ಅದನ್ನು ಬೆಂಡ್ ಮಾಡ್ತಾರೆ. ಬೆಂಡ್ ಮಾಡಿ ಇಲ್ಲಿ ನೋಡಿ ಟ್ರೇನ ಎಲ್ಲ ಈ ಥರ ಯೂನಿಟಲ್ಲಿ ಪ್ಲೇಸ್ ಮಾಡ್ತಾರೆ. ಇದನ್ನೇ ತೊಗೊಂಡು ಹೋಗಿ ಅಲ್ಲಿ ಫಸ್ಟ್ ತೋರಿಸಿದ್ನಲ್ಲ ಅದರೊಳಗಡೆ ಇಡ್ತಾರೆ. ಈಗ ಮಕ್ಕಳಿಗೆ ಎಲ್ರಿಗೂ ಒಬ್ಬೊಬ್ಬರಿಗೆ ಒಂದೊಂದು ಡೋನಟ್ ಕೊಟ್ಟಿದ್ರು ತಿನ್ನೋಕ್ಕೆ. ಅವ್ರು ಫುಲ್ಲು ಖುಷಿಯಾಗಿಬಿಟ್ಟಿದ್ರು. ನಿಮಗೆ ನೀರು ಬೇಕಾಗಿತ್ತು. ಎಲ್ರಿಗೂ ಒಂದೊಂದು ಡೋನಟ್ ಕೊಟ್ಟಿದ್ರು, ತಿಂತಾಯಿದ್ರು. ಮತ್ತು ನನಗೂ ಒಂದು ತಂದು ಕೊಡ್ತಾರೆ. ಈಗ ಇಷ್ಟು ಸಾಫ್ಟ್ ಇತ್ತು. ಇಲ್ಲಿ ಕೊಟ್ಟರು ನೋಡಿ, ತಿಂತಾಯಿದ್ದೆ. ತುಂಬ ಸಾಫ್ಟ್ ಇತ್ತು, ತುಂಬ ಚೆನ್ನಾಗಿತ್ತು. ಇವ್ರಿಗೆ ಕೊಟ್ಟಿರಲಿಲ್ಲ, ನಂದರಲ್ಲೇ ಹಾಫ್ ಕೊಟ್ಟೆ. ಎಷ್ಟೊಂದು ಅವ್ರದ್ದೆಲ್ಲ ಇಸ್ಕೊಳ್ಳೋದು ಅಂತ. ಇಲ್ಲಿ ನೋಡಿ, ಇನ್ನೊಂದು ಯೂನಿಟು. ಇಲ್ಲಿನ ಹಿಟ್ಟು ನಾದ್ತಾಯಿದ್ರು. ಇಲ್ಲಿ ಪಾವ್ ಭಾಜಿ ಮಾಡೋ ಪಾವು ಮಾಡ್ತಾಯಿದ್ರು. ಇಲ್ಲಿ ಅವರೇ ಏನು ಹೇಳ್ತಾರೆ ಕೇಳಿ. खाद्य पदार्थ तयार करायची आवड आहे, त्याच्यामुळे मी यात आलो. आणि कसं आहे, खाद्यपदार्थाला मरण नसते. आज केला फक्त क्वालिटी बोलणं आणि हे सगळं चांगलं असलं तुमचं बिझनेस चांगला वाटतं. बिझनेस चांगला. अजून आम्ही 100 लोकांना काम देणार आहे. आता आमच्याकडे किती 40-45 150-200 लोकांचं करणार आहे. अजून वाढायचं. मोठा युनिट करणार. कुठं करणार आहे? तिथंच. सगळ्यांच्या तुमच्याकडे शुभेच्छा असल्यामुळे आम्ही करतोच. तुम्हाला आमचं बेस्ट विशेष आहे. छान करा.